ನಮಸ್ಕಾರ ಸ್ನೇಹಿತರೆ, ಮಿತ್ರಜಾತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ಮನೆಯಲ್ಲಿ ಬೆಳೆದಿರೋ ಮೈಕ್ರೋಗ್ರೀನ್ಸ್ ಮತ್ತು ಗ್ರೀನ್ ಚಿಲ್ಲಿ ಉಪಯೋಗಿಸ್ಕೊಂಡು ರುಚಿಕರವಾದ ಸೂಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸೂಪ್ನಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ತಿಳ್ಕೊಬೋದು. ಸೂಪ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಕ್ಯಾರೆಟು, ಮಶ್ರೂಮು, ಮೈಕ್ರೋಗ್ರೀನ್ಸು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವೀಟ್ ಕಾರ್ನು. ಈ ಇಂಗ್ರೀಡಿಯೆಂಟ್ ಬಗ್ಗೆ ನಿಮಗೆ ಕೊನೆವರೆಗೂ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೈಕ್ರೋಗ್ರೀನ್ಸಲ್ಲಿ 3 ಥರ ಕಾಳಿದೆ: ಮಡಕೆ ಕಾಳು, ಹೆಸರು ಕಾಳು ಮತ್ತು ಹುರುಳಿಕಾಳು. ಇದರಿಂದ ರುಚಿಕರವಾದ ಸೂಪ್ ಯಾವ ರೀತಿ ಮಾಡೋದು, ಈ ಚಳಿಗಾಲಕ್ಕೆ ತುಂಬ ರುಚಿಯಾಗಿರುತ್ತೆ, ಬೆಚ್ಚಗಿರುತ್ತೆ. ಬಿಸಿ ಬಿಸಿ ಸೂಪ್ ಕುಡಿದ್ರೆ ನೋಡಿ ನೀವು. ಇವಾಗ ಸೂಪ್ ಮಾಡೋಕ್ಕೆ ಎಲ್ಲ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ಮಶ್ರೂಮ್ನ ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಮಶ್ರೂಮ್ನ ಸಾಟೆ ಮಾಡ್ಕೊಂಡಲ್ಲ, ಇವಾಗ ನೀರಿನ ಅಂಶ ಇದೆ. ಈ ನೀರಿನ ಅಂಶನ ಉಪಯೋಗಿಸೋದು ಬೇಡ, ಇದನ್ನು ಸ್ವಲ್ಪ ಚೆಲ್ಬಿಡೋಣ. ನೋಡಿ, ಮಶ್ರೂಮ್ನಲ್ಲಿರೋ ನೀರನ್ನ ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳಿದ್ನಲ್ಲ, ಸೀಕ್ರೆಟ್ ಇಂಗ್ರೀಡಿಯೆಂಟು ಲೆಮನ್ ಗ್ರಾಸು. ಇದು ಲೆಮನ್ ಗ್ರಾಸು ರೂಟ್ಸ್ ಇಂದ ಮೇಲ್ಭಾಗ ಪೋರ್ಷನ್ನೇ ನಾವು ಉಪಯೋಗಿಸ್ಕೊಳ್ಬೇಕು. ಅದರಲ್ಲೇ ಫ್ಲೇವರ್ಸ್ ಜಾಸ್ತಿ ಇರುತ್ತೆ. ಅದನ್ನು ಸ್ವಲ್ಪ ನಾವು ಜಜ್ಜಿಬಿಟ್ಟು ಉಪಯೋಗಿಸ್ಕೊಬೇಕು. ಕುದಿಯೋ ನೀರಿಗೆ ಫಸ್ಟು ನೀರನ್ನ ಕುದಿಸ್ಕೊಬೇಕು. ಕುದಿಯೋ ನೀರಿಗೆ ಈ ರೀತಿ ಜಜ್ಕೊಂಡು ನಾವು ಆ ನೀರಿಗೆ ಹಾಕಿ ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಕುದಿಯೋಕ್ಕೆ ಬಿಟ್ಟಾದಮೇಲೆ ಆ ಫ್ಲೇವರ್ ಇರೋ ನೀರನ್ನ ಸೂಪ್ಗೆ ಉಪಯೋಗಿಸ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ನೀರು ಕುದೀತಾ ಇದೆ, ಲೆಮನ್ ಗ್ರಾಸ್ನ ಹಾಕ್ಕೊಳ್ಳೋಣ. ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಬೆಣ್ಣೆ ಹಾಕ್ತಾಯಿದ್ದೀನಿ ಕಾಯ್ದಿರೋಂಥ ಪಾತ್ರೆಗೆ. ಹಚ್ಚಿಟ್ಟಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಇವಾಗ ಬಾಯ್ಲ್ ಆಗಿರೋಂಥ ಕಾರ್ನ್ ಹಾಕ್ಕೊಳ್ಳೋಣ, ಸ್ವೀಟ್ ಕಾರ್ನು. ಜಾಸ್ತಿ ಬೇಯಿಸ್ಕೊಡ್ದು ಸೂಪ್ಗೆ, ಸ್ವಲ್ಪ ಕ್ರಂಚಿ ಆಗಿದ್ರೇ ಚೆನ್ನಾಗಿರುತ್ತೆ. ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕ್ಯಾರೆಟ್ ಸ್ವಲ್ಪ ಅದನ್ನು ಕ್ರಂಚಿಯಾಗೇ ಇರಬೇಕು. ಲೆಮನ್ ಗ್ರಾಸ್ ವಾಟರ್, ಅದು ಲೆಮನ್ ಗ್ರಾಸ್ ಶೂಟ್, ಅದನ್ನು ಕುದಿಸ್ಕೊಂಡಿದ್ದೀನಿ. ಇವಾಗ ಆ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಅದು ನನಗಂತೂ ಇವಾಗ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಲೆಮನ್ ಗ್ರಾಸ್ದು. ಸೂಪ್ ಒಂದು ಸ್ವಲ್ಪ ಥಿಕ್ನೆಸ್ ಬರೋಕ್ಕೋಸ್ಕರ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಅದಕ್ಕೆ ನೀರು ಹಾಕ್ಕೊಂಡು ಸ್ಲರಿ ಮಾಡ್ಕೊತಾ ಇದ್ದೀನಿ. ಇದು ಬಂದು ಲೆಮನ್ ಗ್ರಾಸ್ ವಾಟರೇ, ಸೊ ಅದನ್ನೇ ವೇಸ್ಟ್ ಮಾಡಲಿಲ್ಲ. ಅದನ್ನೇ ಇವಾಗ ಕಾರ್ನ್ಫ್ಲೋರ್ ಸ್ಲರಿ ಮಾಡಿಕೊಂಡು ಸೂಪ್ಗೆ ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಬೇಕಾದ್ರೆ ಸ್ವಲ್ಪ ಕೈ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಅದು ಗಂಟು ಹಾಕ್ಬಿಡುತ್ತೆ. ಕುದೀತಾ ಇದೆ ನೋಡಿ. ಸ್ವಲ್ಪ ಕುದೀಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ. ಅದೊಂದು ಸ್ವಲ್ಪ ಉಪ್ಪು ಎಲ್ಲ ಇಟ್ಕೊಂಡಾದ್ಮೇಲೆ ಜಿಂಜರು ಮತ್ತು ಮಶ್ರೂಮ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಜಿಂಜರ್ ಹಾಕ್ತಾಯಿದ್ದೀನಿ. ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮಶ್ರೂಮ್ ಸಾಟೆ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಹಾಕ್ತಾಯಿದ್ದೀನಿ.
ಇವಾಗ ಆಗಿದೆ ಸ್ನೇಹಿತರೆ, ಇದು ನಾವು ಸರ್ವ್ ಮಾಡ್ಕೊಳ್ಳೋಣ. ಸೂಪ್ನ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ಮೈಕ್ರೋ ಗ್ರೀನ್ಸಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಾಡಿರೋ ಈ ಮೈಕ್ರೋ ಗ್ರೀನ್ ಸೂಪು ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಸ್ನೇಹಿತರೆ, ಇವಾಗ ಮೈಕ್ರೋ ಗ್ರೀನ್ಸು ಮತ್ತು ಲೆಮನ್ ಗ್ರಾಸ್ ಉಪಯೋಗಿಸ್ಕೊಂಡು ರುಚಿಕರವಾದ ಸೂಪ್ನ ಸವ್ದಿದ್ದಾಯಿತು. ಇವಾಗ ಮತ್ತೊಂದು ಆರೋಗ್ಯಕರವಾದ ಮೈಕ್ರೋ ಗ್ರೀನ್ಸ್ ಉಪಯೋಗಿಸ್ಕೊಂಡು ಮಾಡಿರೋ ಅಡುಗೆ ನೋಡೋಣವಾ? ನಾನಿವತ್ತು ನಿಮಗೆ ಸಿಂಪಲ್ ಆಗಿರೋದು, ಹೆಲ್ದಿ ಆಗಿರೋದು ಮೈಕ್ರೋ ಗ್ರೀನ್ಸ್ ಯೂಸ್ ಮಾಡಿಕೊಂಡು ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಹೇಳ್ತೀನಿ. ನೆನೆಸಿರೋ ಅಂಥ ಹೆಸರುಬೇಳೆ, ಅದಕ್ಕೆ ಉಪ್ಪಾಕಿ ನೆನೆಸ್ಕೊಂಡಿದ್ದೀನಿ. ಕಾಯಿ ತುರಿ, ಮೈಕ್ರೋ ಗ್ರೀನ್ಸು, ಕ್ಯಾರೆಟ್ ತುರಿ, ಹೆಚ್ಚಿರೋ ಅಂಥ ಸೌತೆಕಾಯಿ ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಲೆಮನ್ನು, ರುಚಿಗೆ ತಕ್ಕಷ್ಟು ಉಪ್ಪು. ಕೋಸಂಬರಿ ಮಾಡುವ ವಿಧಾನ. ಮೊದಲಿಗೆ ನಾನು ನೆನೆಸಿರೋ ಅಂಥ ಹೆಸರುಬೇಳೆ, ಉಪ್ಪಾಕಿ ನೆನೆಸಿರೋ ಅಂಥದ್ದು ಹೆಸರುಬೇಳೆ ಸೋರಾಕಿದ್ದೀನಿ. ಏನಕ್ಕೆ ಉಪ್ಪಾಕಿದ್ದೀನಿ ಅಂದರೆ, ಇದು ಆಮೇಲೆ ನಾವು ಉಪ್ಪಾಕಿದ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಮುಂಚೆನೇ ನೆನೆಸ್ಬೇಕಾದ್ರೇ ಉಪ್ಪಾಕಿರೋದ್ರಿಂದ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಕಮ್ಮಿ. ಸೌತೆಕಾಯಿ ಹಾಕ್ಕೊತಿದ್ದೀನಿ. ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಏನು ಹಾಕ್ತಾ ಇಲ್ಲ, ಯಾಕೆಂದರೆ ಮೈಕ್ರೋ ಗ್ರೀನ್ಸ್ ಹಾಕ್ತಾ ಇದ್ದೀನಲ್ಲ ಅದಕ್ಕೆ. ಇವಾಗಿನ ಮಕ್ಳುಗಳು ನಾವು ಕಾಳಿನಿಂದ ಏನಾದರೂ ಸಾಂಬಾರು, ಗೊಜ್ಜೋ ಏನಾದ್ರು ಮಾಡಿದ್ರೆ ಇಷ್ಟಪಡಲ್ಲ ತಿನ್ನೋಕ್ಕೆ. ಅದೇ ಕಾಳನ್ನ ಉಪಯೋಗಿಸ್ಕೊಂಡು ನಾನು ಮಾಡಿರೋಂಥ ಮೈಕ್ರೋ ಗ್ರೀನ್ಸು. ಅದರಿಂದ ಜಾಸ್ತಿ ಪೌಷ್ಟಿಕಾಂಶ ಕಾಳುಗಳಿಗಿಂತ ಹೆಚ್ಚು ಮೈಕ್ರೋ ಗ್ರೀನ್ಸಲ್ಲಿ ಇರೋದ್ರಿಂದ ಅದನ್ನು ಉಪಯೋಗಿಸಿ ಇದನ್ನು ಕೊಟ್ಟರೆ ಕಲರ್ಫುಲ್ಲಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗಿರುತ್ತೆ, ಇಷ್ಟಪಟ್ಕೊಂಡು ತಿಂತಾರೆ. ಇವಾಗ ಅದನ್ನು ಹಾಕ್ಕೊಳ್ಳೋಣ. ಕೊನೆಯದಾಗಿ ಕಾಯಿ ತುರಿ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಕೋಸಂಬರಿ ರೆಡಿ ಆಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮದು ಅನಿಸಿಕೆ.